ನೋಡಿ, ಇದು ಕೆಂಪಕ್ಕಿ ಇಡ್ಲಿ ಅಂದರೆ ಉದ್ದಿನಬೇಳೆ ಹಾಕಿರಲೇಬೇಕು, ಕುಸುಬ್ಲಕ್ಕಿ ಇರಲೇಬೇಕು ಅಂತ ಏನೂ ಇಲ್ಲ. ಅದಿಲ್ಲದೆ ಕೂಡ ನೀವು ಕೆಂಪಕ್ಕಿಯಲ್ಲಿ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತಲ್ಲ, ಅದರಲ್ಲಿ ರುಚಿಕರವಾಗಿರೋವಂಥ ವಿಭಿನ್ನವಾದ ಇಡ್ಲಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ಪು ಕೆಂಪಕ್ಕಿ ಹಾಕ್ಕೋಬೇಕು. ಅದಕ್ಕೆ 1 ಹಿಡಿ ಸಬ್ಬಕ್ಕಿನ ಸಪ್ರೇಟಾಗಿ ನೆನೆಸ್ಕೋಬೇಕು. ಇದನ್ನು ಸಪ್ರೇಟಾಗಿ 1 ಹಿಡಿ ಸಬ್ಬಕ್ಕಿ ನೆನೆಸ್ಕೊತಾ ಇದ್ದೀನಿ. ಇದು 1 ಬಟ್ಲು ಪೇಪರ್ ಅವಲಕ್ಕಿ ನೆನೆಸ್ಕೋಬೇಕು. ಇದು ಪೇಪರ್ ಅವಲಕ್ಕಿ ಇಲ್ಲ ಅಂತ ಅದ್ರ ಬದಲು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಕಲಿಸ್ಕೋತೀನಿ. ಇದಕ್ಕೆ 1 ಬಟ್ಲು ಪೇಪರ್ ಅವಲಕ್ಕಿ ಹಾಕ್ಕೋಬೇಕು. ಅದ್ರ ಬದಲು ಗಟ್ಟಿ ಅವಲಕ್ಕಿ ಇದೆ ಅಂತ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಹಾಕಿ ತೊಳ್ಕೊಳ್ತೀನಿ ಒಟ್ಟಿಗೆ. ಈಗ ಈ ಅವಲಕ್ಕಿ ಪುಡಿ ಮಾಡ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸಪ್ರೇಟು ತೊಳೆದಿಟ್ಕೊಳ್ಳೋಣ. ಇದನ್ನು ರುಬ್ಬೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ತೊಳೆದಿಟ್ಕೊಳ್ಳೋಣ. ಇದನ್ನು ಮಾತ್ರ ರುಬ್ಬಬೇಕು. ಈಗ ಎರಡನ್ನೂ ನೆನೆಸಿಟ್ಟಿದ್ದೀನಿ. ಅಕ್ಕಿ 4-5 ಗಂಟೆ ಆದರೂ ನೆಂದರೆ ಚೆನ್ನಾಗಿರುತ್ತೆ. ಅಂದರೆ ಬೆಳಗ್ಗೆನ ಮಧ್ಯಾಹ್ನ ನೆನೆಸಿ ಸಾಯಂಕಾಲ ರುಬ್ಕೋಬೇಕು. ಅಕ್ಕಿ ಮಾತ್ರ. ಸಬ್ಬಕ್ಕಿ ಮತ್ತು ಅವಲಕ್ಕಿಯನ್ನು ಮೊಸರಲ್ಲಿ ನೆನೆಸಿಟ್ಕೋಬೇಕು. ನಾನು ಮೊದಲೇ ಹೇಳಲಿಲ್ಲ. ಇದು ಮೊಸರಲ್ಲಿ ಈಗ ನೆಂದಿದ್ದಾಗಿದೆ. ಇವಾಗ ನೆನೆಸಿರೋ ಅಕ್ಕಿಯನ್ನು ನಾವು ಇಡ್ಲಿಗೆ ರುಬ್ಕೊಳ್ತೀವಲ್ಲ ತರಿಯಾಗಿ, ಆ ರೀತಿ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಬಿದ್ದಾಗಿದೆ. ಈ ಥರ ಸ್ವಲ್ಪ ತರಿಯಾಗಿದೆ. ಇನ್ನು ಸ್ವಲ್ಪ ನೀರಾಗಿ ರುಬ್ಬಿದ್ರೂ ತೊಂದರೆ ಇಲ್ಲ. ಹೀಗೆ ರುಬ್ಬೋಕ್ಕಾಯಿತು, ಹಾಗೆ ರುಬ್ಬಿದ್ದೀನಿ ಅಷ್ಟೇ. ಈಗ ರುಬ್ಬಿರೋ ಇದಕ್ಕೆ ನಾವು ಮೊಸರಲ್ಲಿ ನೆನೆಸಿಟ್ಟಿದ್ದೀವಲ್ಲ ಸಬ್ಬಕ್ಕಿ ಮತ್ತು ಅವಲಕ್ಕಿಯನ್ನು ಇದನ್ನು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಉಪ್ಪನ್ನು ಕೂಡ ಒಂದು ಚಮಚ ಹಾಕ್ಕೊಳ್ಳೋಣ. ಎಲ್ಲ ಬೆರೆಸಿ ಇಡ್ಲಿ ಹಿಟ್ಟಾಗೆ ನಾವು ಕಲಸಿಡಬೇಕು. ಈಗ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ಹೀಗೆ ಎಲ್ಲ ಬೆರೆಸಿ ಹದ ನೋಡಿಕೊಂಡು ಬೇಕಿದ್ದರೆ ನೀರು ಹಾಕ್ಕೊಳ್ಳೋದು, ಇರುತ್ತೆ ಹೀಗೆ ಇರ್ಬೋದು. ನೋಡಿ, ಇಷ್ಟೇ ಸಾಕು. ಅಕ್ಕಿ ರುಬ್ಬಿದ ಗಟ್ಟಿ ಇತ್ತು, ಇದು ಸ್ವಲ್ಪ ನೀರಾಗಿತ್ತು. ಸೊ ಅದರಿಂದ ಈ ಹದದಲ್ಲಿ ಸಾಕಾಗುತ್ತೆ. ಇದು ಸಂಜೆ ಇವಾಗ ರುಬ್ಬಿದ್ದೀನಿ. ಇದನ್ನು ಬೆಳಗ್ಗೆವರೆಗೂ ಹಾಗೆ ಮುಚ್ಚಿ ಹುದುಗ್ ಬರೋದಕ್ಕೆ, ಅಂದರೆ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ಈಗ ಅದಕ್ಕೆ ಸ್ವಲ್ಪ 1-2 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಜೀರಿಗೆನೂ ಕೂಡ ಹಾಕಿ ಕಲಸಿಡ್ಬೇಕಾಗತ್ತೆ. ಇಷ್ಟು ಕಲಸಿಟ್ರೆ ಸಾಕು. ಬೆಳಗ್ಗೆವರೆಗೂ ಹೀಗೆ ಇರಲಿ ಇದು. ಇದ್ರ ಚಟ್ನಿ ಸ್ವಲ್ಪ ವಿಶೇಷವಾಗಿ ಮಾಡ್ತಾಯಿದ್ದೀನಿ. ಇನ್ನೇನಿಲ್ಲ, ಹುರ್ಗಡ್ಲೆ ಮತ್ತು ಉಪ್ಪು, ಹುಣಸೆ ಹಣ್ಣು, ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಹುರ್ಗಡ್ಲೆ ಸ್ವಲ್ಪ ಮಾಮೂಲಿಗಿಂತ ಅರ್ಧ ತೆಗೆದ್ಬಿಟ್ಟು ಈ ಅರ್ಧನ ಕಡಲೆಕಾಯಿ ಬೀಜ ಹುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ತೆಂಗಿನ ತುರಿ ಹಾಕ್ಕೊಳ್ಳೋದು ಗೊತ್ತೇ ಇದೆ. ಎಲ್ಲ ಹಾಕ್ಕೊಂಡು ಮಾಮೂಲಿ ಪುದೀನ ಅಥವಾ ಕೊತ್ತಂಬರಿ ಸ್ವಲ್ಪ ಕೊನೆಯಲ್ಲಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ. ಈಗ ನೋಡಿ, ಬೆಳಗ್ಗೆಗೆ ಇದು ಹಿಟ್ಟು ಹಗುರ ಆಗಿದೆ, ಉಬ್ಬಿ. ಇವಾಗ ಎಣ್ಣೆ ಹಚ್ಚಿದ್ದೀನಿ ಇಡ್ಲಿ ಪಾತ್ರೆಗೆ. ಈಗ ಅದಕ್ಕೆ ಇಟ್ಕೊಳ್ತೀನಿ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ. ಇವಾಗ ಇದನ್ನು ಇಡೋಣ. 10-12 ನಿಮಿಷ ಬೇಯಿಸೋಣ. ಈಗ ನೋಡಿ, ಇಡ್ಲಿ ಬೆಂದಿದೆ. ತುಂಬ ಮೃದುವಾಗಿರುತ್ತೆ. ನೀವು ಇಡ್ಲಿ ಹಿಟ್ಟು ಮಾತ್ರ ಬೇರೆ ಇಡ್ಲಿ ಇಡ್ತೀವಲ್ಲ ಉದ್ದಿನ ಬೇಳೆ ಹಾಕಿದ್ದು, ಅದಕ್ಕಿಂತ ಸ್ವಲ್ಪ ನೀರಾಗಿ ಇಡಬೇಕು ಅಷ್ಟೇ. ತುಂಬ ಸ್ಮೂತಾಗಿರುತ್ತೆ. ತಿನ್ನೋಕ್ಕೂ ರುಚಿ ಡಿಫ್ರೆಂಟ್ ಆಗಿರುತ್ತೆ. ಉದ್ದಿನ ಬೇಳೆ ಇಲ್ಲದೆ ಮಾಡಿಕೊಂಡೆ ಅಂತ ಕೂಡ ನಿಮಗೆ ಅನಿಸುತ್ತೆ. ತುಂಬ ಬಿಸಿ ಇದೆ, ಆದ್ದರಿಂದ ಹಾಗಾಗ್ತಿದೆ ಅಷ್ಟೇ. ನೋಡಿ, ಈ ಥರ ಈಸಿಯಾಗಿ ಬಂತು. 1-2 ನಿಮಿಷ ತಣ್ಣಗಾಗಬೇಕಿತ್ತು ಅಷ್ಟೇ. ನನಗೆ ಈಗ ಒಗ್ಗರಣೆ ಹಾಕಿದ್ದೀನಿ. ಈಗ ಕೆಂಪಕ್ಕಿ ಇಡ್ಲಿ ತಿನ್ನೋದಕ್ಕೆ ಸಿದ್ಧವಾಗಿದೆ. ಬಿಸಿ ಬಿಸಿ. ಸೋಡಾ ಹಾಕದೇ ಇದ್ರೂ ಕೂಡ ತುಂಬ ಮೃದುವಾಗಿರುತ್ತೆ.